ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಮನೆಯ ಡೈನಿಂಗ್ ಟೇಬಲ್ ಬಗ್ಗೆ ಹೇಳ್ತಾ ಇದ್ದೇನೆ. ನಿಮಗೆ ಈ ಡೈನಿಂಗ್ ಟೇಬಲ್ ಅಂತಹ ಎಂಥ ವಿಶೇಷತೆ ಇದೆ ಅಂತ ಅನಿಸಿರ್ಬೋದು. ಆದರೆ ಈ ಡೈನಿಂಗ್ ಟೇಬಲ್ನ ಬಹಳ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಬೋದು. ಅಷ್ಟೇ ಅಲ್ಲ, ಇದು ಪರ್ಮನೆಂಟ್ ಡೈನಿಂಗ್ ಟೇಬಲ್ ಅಲ್ಲ. ನಾವೇ ಪರ್ಮನೆಂಟ್ ಅಲ್ಲ, ಇನ್ನು ಡೈನಿಂಗ್ ಟೇಬಲ್ ಪರ್ಮನೆಂಟ್ ಇರುತ್ತಾ ಅಂತ ಕೇಳ್ಬೋದು. ಆದರೆ ಈ ಡೈನಿಂಗ್ ಟೇಬಲು ಬಹಳ ಕಾಲದವರೆಗೆ ನಾವು ಬಳಕೆಯನ್ನು ಮಾಡ್ಬೋದು. ಅಂತಹ ಒಂದು ಒಳ್ಳೆ ಕ್ವಾಲಿಟಿ ಡೈನಿಂಗ್ ಟೇಬಲ್. ಇದನ್ನು ನಾನು ನಿಮಗೆ ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಇದು ನಮ್ಮ ಮನೆಯ ಡೈನಿಂಗ್ ಟೇಬಲ್. ಇದು ಗ್ರಾನೈಟ್ ಕಲ್ಲಿನಿಂದ ಮಾಡಿದಂತಹ ಡೈನಿಂಗ್ ಟೇಬಲ್. ಇದು 3 ಫೂಟ್ ಅಗಲ ಹಾಗೂ 5 ಫೂಟ್ ಉದ್ದ ಇದೆ. ಒಮ್ಮೆ ನಾವು ಇದರಲ್ಲಿ 6 ಮಂದಿ ಕೂತ್ಕೊಳ್ಬೋದು. ನೋಡಿರಿ, ಈ ಕಡೆಗೆ 2 ಚೇರು, ಅಲ್ಲೊಂದು ಚೇರ್ ಇದೆ, ಈ ಕಡೆಗೆ ಒಂದು ಚೇರ್ ಇದೆ, ಮತ್ತು ಈ ಕಡೆಗೆ ಒಂದು ಬೆಂಚ್ ಇದೆ. ಅದ್ರ ಮೇಲೆ ಕೂತ್ಕೊಳ್ಬೋದು. ಇಲ್ಲಿ ಚೇರ್ ಹಾಕೋ ಅವಶ್ಯಕತೆ ಇಲ್ಲ, ಅಲ್ಲಿ ಹಿಂದ್ಗಡೆ ಬಂತಲ್ಲ. ಹೀಗಾಗಿ ಈ ರೀತಿಯಲ್ಲಿ ನಾವು ಟೇಬಲನ್ನು ಇಟ್ಟರೆ ಈ ರೀತಿಯಲ್ಲಿ ನಾವು ಇದರ ಬಳಕೆಯನ್ನು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ಲೀನಾಗಿದೆ. ನಿಜವಾಗಿ ನಾವು ಇದನ್ನು ತೊಗೊಂಡು 3 ವರ್ಷ ಆಯಿತು. ಆದರೂ ತಗೊಳ್ಳುವಾಗ ಹೇಗಿತ್ತೋ ಈಗೂ ಹಾಗೇ ಇದೆ, ಒಂದು ಸ್ವಲ್ಪನೂ ಚೇಂಜ್ ಆಗಿಲ್ಲ. ನಮ್ಮ ಮೊಮ್ಮಗ ಇದರ ಮೇಲೆ ಹತ್ತಿ ಕುಣಿದು ಎಲ್ಲ ಮಾಡ್ತಾನೆ, ಆದರೂ ಸಹಿತ ಒಂದು ಕಡೆಗೂ ಕಲೆ ಇಲ್ಲ, ಒಂದು ಕಡೆಗೂ ಸ್ಕ್ರ್ಯಾಚ್ ಇಲ್ಲ. ಏನಾದರೂ ಒಂದು ಊಟ ಮಾಡುವಾಗ ಸಾಂಬಾರು ಅದು ಇದು ಬಿದ್ದೇ ಬೀಳುತ್ತಲ್ಲ, ನಾವು ಆವಾಗ ಸ್ವಲ್ಪ ವೆಟ್ ಬಟ್ಟೆಯಿಂದ ಹಿಂಗೆ ಒರೆಸ್ಬಿಟ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಈಗ ನಮ್ಮ ಮನೆಯಲ್ಲಿ ನಾವು 4 ಮಂದಿ ಇರೋದು. ಈಗ ನಾವು ಇದು 4 ಚೇರನ್ನು ಬಳಸ್ತೇವೆ. ಬೇಡ ಅಂದರೆ ಇದನ್ನು ಗೋಡೆ ಕಡೆ ಸರಿಸ್ಕೊಂಡ್ಬಿಟ್ರೆ ನಮ್ಗೆ ಆ ಬೆಂಚಿನ ಅವಶ್ಯಕತೆ ಇರೋದಿಲ್ಲ. ಯಾರಾದ್ರು ಗೆಸ್ಟ್ ಬಂದಾಗ ಬೇಕು ಅಂದಾಗ ಟೇಬಲನ್ನು ಈ ಕಡೆಗೆ ಸರಿಸ್ಕೊಂಡ್ಬಿಟ್ರೆ ಆಯಿತು. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋದು ಸ್ವಲ್ಪ ಕಷ್ಟ, ಯಾಕಂದರೆ ಸ್ವಲ್ಪ ಇದು ಗ್ರಾನೈಟ್ ಕಲ್ಲಲ್ವಾ, ಸ್ವಲ್ಪ ಭಾರ ಇರುತ್ತೆ. ಆದರೆ ಆ ಕಡೆ ಈ ಕಡೆ ಸರಿಸಲಿಕ್ಕೆ ಒಂದು ಸ್ವಲ್ಪನೂ ತೊಂದರೆ ಆಗೋದಿಲ್ಲ. ನೋಡಿ, ಈ ಕೆಳಗಡೆ ಎಲ್ಲ ಇದು ವುಡ್ಡು, ಹೌದಾ? ವುಡ್ಡಿನ ಮೇಲೆ ಇದನ್ನು ಏನು ಮಾಡಿದ್ದಾರೆ, ಈ ಒಂದು ಗ್ರಾನೈಟ್ ಕಲ್ಲನ್ನು ಫಿಕ್ಸ್ ಮಾಡಿದ್ದಾರೆ. ಇದರ ರೇಟ್ ಎಷ್ಟು ಅಂತ ಹೇಳ, ಇದರ ರೇಟು 34,000. ಒಮ್ಮೆ ನಿಮಗೆ ಜಾಸ್ತಿ ಅನ್ನಿಸ್ಬೋದು, ಆದರೆ ಇದು ಪರ್ಮನೆಂಟ್ ಆಗಿರ್ತದೆ, ಹಾಳಾಗೋದಿಲ್ಲ. ಸ್ವಂತ ಮನೆ ಮಾಡಿಕೊಂಡಾಗ ನೀವು ಇಂಥದ್ದೊಂದು ಡೈನಿಂಗ್ ಟೇಬಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೂ ಇದರ ಒಂದು ಅನುಕೂಲ ಆಗಲಿ, ಇದರ ಪ್ರಯೋಜನವನ್ನು ನೀವು ತಗೊಳ್ಳಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೇನೆ. ಬಹಳ ಚೆನ್ನಾಗಿದು ಬಾಳಿಕೆ ಬರುತ್ತೆ ಹೇಳಿ, ಇದನ್ನು ಬಳಸಿ ಅನುಭವದಿಂದ ನಿಮಗೆ ಇದನ್ನು ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇಂಥದ್ದೇ ಬಹಳ ಹೊಸ ಹೊಸ ಟೈಪಿನ ವಸ್ತುಗಳು ನಮ್ಮ ಮನೆಯಲ್ಲಿವೆ. ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ದಿನ ನಿಮಗೆ ಹಾಕ್ತೇನೆ. ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.